46 ಹಾಗೂ 47ನೇ ಕವನ. ಚಿಂತೆ ಇಲ್ಲದೆ 100 ದಿನ ಪರ್ಯಂತ ರಕ್ಷಿಸು, ಬಳಿಕ ನಿನ್ನಯ ಸಂತತಿ ಸಾಮರ್ಥ್ಯವನ್ನು ಗಾಂಧಾರಿ ನೋಡೆಂದು ಕಂತುಪಿತ ಸನ್ನಿಪನು ಸತಿಯನು ಸಂತವಿಸಿ ಮರಳಿದನು ಧರಣಿ ಕಾಂತ. ಕೇಳೈ ಬನದೊಳಿತ್ತಳು ಭೀಮನ್ ಉದ್ಭವವ. ಅಂದರೆ ಚಿಂತೆ ಮಾಡದೆ 100 ದಿನಗಳ ಕಾಲ ಇವನ್ನು ರಕ್ಷಿಸು, ಆಮೇಲೆ ನಿನ್ನ ಮಕ್ಕಳ ಸಾಮರ್ಥ್ಯವನ್ನು ನೋಡು ಎಂದು ಹೇಳಿ ವಿಷ್ಣು ಸದೃಶ್ಯನಾದ ವೇದವ್ಯಾಸನು ಗಾಂಧಾರಿಯನ್ನು ಸಂತೈಸಿ ಹಿಂದಿರುಗಿ ಹೋದನು. ಇತ್ತ ಭೀಮನ ಜನನವನ್ನು ರಾಜನೇ ಕೇಳು. 47ನೇ ಕವನ. ನಿಯಮದಲ್ಲಿ ಕಾಮಿನಿ ಸರೋವರಿಯಲ್ಲಿ ಮಿಂದಳು. ನಿಯಮದಲ್ಲಿ ಕಾಮಿನಿ ಸರೋವರಿಯಲ್ಲಿ ಮಿಂದಳು. ಬೀಜ ಮಂತ್ರವ್ಯವ ಮಾಡಿದಳ ಅಮರ. ನಿಖರವ ನೋಡಿ ಕೈ ಮುಗಿದು ಬಯಸಿದಳು ವಾಯುವನು. ನಿಜ ಮೂರ್ತಿಯಲ್ಲಿ ಬಂದು ಸಮೀರನ ಕುಂತಿಯನು ನುಡಿಸಿದ ಏನಮ್ಮ ಭರಿಸಿದ ಹದನದೇನೆಂದು. ಅಂದರೆ ಕುಂತಿಯು ಸರೋವರದಲ್ಲಿ ಸ್ನಾನ ಮಾಡಿ ಬೀಜ ಮಂತ್ರವನ್ನು ಜಪಿಸಿ ದೇವತೆಗಳಿಗೆ ಕೈ ಮುಗಿದು ವಾಯುವನ್ನು ಬಯಸಿ ಕರೆದಳು. ವಾಯುವು ತನ್ನ ರೂಪದಿಂದ ಬಂದು ನನ್ನನ್ನೇಕೆ ಕರೆದೆಮ್ಮ ಎಂದು ಕುಂತಿಯನ್ನು ಕೇಳಿದನು. ಧನ್ಯವಾದಗಳು.